ಇಳಕಲ್ನಲ್ಲಿ ತಹಸೀಲ್ದಾರ್ ಪ್ರದೀಪ್ ಹಿರಮಠ ವಿರುದ್ಧ ಮುಸ್ಲಿಂ ಸಮುದಾಯದ ಪ್ರತಿಭಟನೆ. ಇಳಕಲ್ ಅಂಜುಮನ್ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿ ಹುನಗುಂದ ತಾಲೂಕಿನ ತಹಸೀಲ್ದಾರ್ ಪ್ರದೀಪ್ ಹಿರಮಠ ಅವರನ್ನು ನೇಮಕ ಮಾಡಿರುವುದನ್ನು ವಿರೋಧಿಸಿ ಇಂದು ಇಳಕಲ್ ನಗರದಲ್ಲಿ ಮುಸ್ಲಿಂ ಸಮುದಾಯದವರು ಪ್ರತಿಭಟನೆ ನಡೆಸಿದರು. ಮಧ್ಯಾಹ್ನ 3 ಗಂಟೆಗೆ ನಗರದ ಬಸವೇಶ್ವರ ವೃತ್ತದಿಂದ ಖಂಟಿ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿತು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ತಹಸೀಲ್ದಾರ್ ಪ್ರದೀಪ್ ಹಿರಮಠ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ನಂತರ ಪ್ರತಿಭಟನಾಕಾರರು ಇಳಕಲ್ ತಹಸೀಲ್ದಾರರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು. ಇಳಕಲ್ನಿಂದ ಅಜೀಂ ಅಕ್ಕಿ, ವಿಷನ್ ಕನ್ನಡ ನ್ಯೂಸ್. ಇಳಕಲ್ ತಾಲೂಕಿನ ತಹಶೀಲ್ದಾರ್ ಸಾಹೇಬರೇ ಹಾಗೂ ಆರಕ್ಷಕ, ಉಪನಿರೀಕ್ಷಕ, ಕಾನೂನು ಹಾಗೂ ಸುವ್ಯವಸ್ಥೆ ಪೊಲೀಸ್ ಅಧಿಕಾರಿಗಳೇ, ಮಿಕ್ಕಿದ ಎಲ್ಲ ಪೊಲೀಸ್ ಸಿಬ್ಬಂದಿಯವರೇ, ಸಾರ್ವಜನಿಕರೇ, ತಮ್ಮೆಲ್ಲರಿಗೂ ಇಳಕಲ್ ನಗರದ ಅಂಜುಮನ್ ಸಂಸ್ಥೆಯ ಕೆಲವೊಂದು ವಿಷಯಗಳನ್ನು ಸವಿಸ್ತಾರವಾಗಿ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಮಾನ್ಯರೇ, ವಕ್ಫ್ ಎಂದರೇನು? ಬಹಳಷ್ಟು ಜನರಿಗೆ ವಕ್ಫ್ ಎಂದರೇನು ಗೊತ್ತಿಲ್ಲ. ವಕ್ಫ್ ಎಂದರೆ ಅಲ್ಲಾಹನ ಹೆಸರಿನಲ್ಲಿ ಎಲ್ಲವನ್ನು ಕೊಟ್ಟುಕೊಡುವುದು, ಬಿಟ್ಟುಬಿಡುವುದು. ಇಳಕಲ್ ನಗರದಲ್ಲಿ ಒಂದು ಅಂಜುಮನ್ ವಿದ್ಯಾಸಂಸ್ಥೆ ಸುಮಾರು 60 ವರ್ಷಗಳಿಂದ ನಡೀತಾ ಬಂದಿದೆ. ಅಂಜುಮನ್ ವಿದ್ಯಾಸಂಸ್ಥೆ 1965ರಲ್ಲಿ ಚಾರ್ಟಿ ಕಮಿಷನ್ ಬೆಳಗಾವಿಯಲ್ಲಿ ರಿಜಿಸ್ಟರ್ ಆಯಿತು. 1967ರಲ್ಲಿ SMS ಖಾದ್ರಿ ಪ್ರೌಢಶಾಲೆ, ಉರ್ದು ಪ್ರೌಢಶಾಲೆ ಅಂತ ಪರವಾನಗಿಯನ್ನು ನೀಡಲಾಯಿತು. 1968, 69, 70, 71ರಲ್ಲಿ SMS ಖಾದ್ರಿ ಉರ್ದು ಪ್ರೌಢಶಾಲೆಗೆ ಅನುದಾನವನ್ನು ನೀಡಲಾಯಿತು. ಆದರೆ ಇಳಕಲ್ ನಗರದ 6 ಎಕರೆ 37 ಗುಂಟೆ ಜಾಗೆಯನ್ನು ಮೆಹಬೂಬ್ ಹಾಸಿಂ ಸಾಬ್ ಬೇಕುದ್ರಿ ಎನ್ನುವರು ಖರೀದಿ ಮಾಡಿದರು. 1970ರಲ್ಲಿ ಖರೀದಿ ಮಾಡಿ 1971ರಲ್ಲಿ ಅಂಜುಮನ್ ಸಂಸ್ಥೆಗೆ ದಾನವಾಗಿ ಕೊಟ್ಟರು. 1972ರಲ್ಲಿ ಅಂಜುಮನ್ ವಿದ್ಯಾಸಂಸ್ಥೆಗೆ ಒಂದು ಗೆಜೆಟ್ ನೋಟಿಫಿಕೇಶನ್ ಆಯಿತು ಕರ್ನಾಟಕ ಸರ್ಕಾರದಲ್ಲಿ, ಅಂಜುಮನ್ ಇಳಕಲ್ ಅಂತೇಳಿ. ಆದರೆ 1978ರಲ್ಲಿ ವಕ್ಫ್ ಬೋರ್ಡಿನಲ್ಲಿ ಇಳಕಲ್ ಅಂಜುಮನ್ ಸಂಸ್ಥೆ ನೋಂದಣಿಯಾಯಿತು. ಆದರೆ ಅದಕ್ಕಿಂತ 10 ವರ್ಷ ಮುಂಚಿತವಾಗಿ ನಮ್ಮ ಇಳಕಲ್ಲಿನ ಹಿರಿಯರಾದಂಥ ಚಿತ್ವಾಗಿ ಶಮೀರ್ ಸಾಹೇಬರು, HL ಜಮಾದಾರ್ ಗುರುಗಳು, ದೊಡ್ಡ ಮನೆ ಮೆಂಬರ್ ಜೈನುಲ್ಲಾ ಸಾಬ್ ಜೋಬ್ದಾರ್ ಅವರು, ಮಾಗಿ ಸಾಹೇಬರು, ಶಾವ್ಸನ್ ಸಾಬ್ ಸುರ್ಪೂರ್ ಅವರು ಎಲ್ಲರೂ ಕೂಡಿ ಒಂದು ವಿದ್ಯಾಸಂಸ್ಥೆಯನ್ನು ಒಂದು ಕಮಿಟಿಯನ್ನಾಗಿ ರಚನೆ ಮಾಡಿದರು. ಆ ಸಂಸ್ಥೆ 1967-68ರಲ್ಲಿ ಪರವಾನಗಿ ಪಡೆದು ಇವತ್ತಿಗೆ 60 ವರ್ಷಗಳಾದವು. 60 ವರ್ಷಗಳಲ್ಲಿ ಈ ವಿದ್ಯಾಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿ ಇಳಕಲ್ಲಿನ ಸರ್ವ ಮುಸ್ಲಿಮರಲ್ಲಿ ದಾನ ರೂಪವಾಗಿ ಹಣವನ್ನು ಪಡೆದು ಕಟ್ಟಡಗಳನ್ನು ಕಟ್ಟಿದರು. ಬೇರೆ ಊರ ತಾಲೂಕುಗಳಿಗೆ ಹಬ್ಬ ಆಚರಣೆ ಮಾಡುವುದನ್ನು ಬಿಟ್ಟು, ಹೆಂಡ್ರ ಮಕ್ಕಳನ್ನು ಬಿಟ್ಟು ಹಣ ಸಂಗ್ರಹ ಮಾಡಿ ಆಸ್ತಿಯನ್ನು ಖರೀದಿ ಮಾಡಿ ಬಿಲ್ಡಿಂಗ್ ಕಟ್ಟಿದರು. 1972ರಲ್ಲಿ ನಮ್ಮ ಅಂಜುಮನ್ ಸಂಸ್ಥೆ ಗೆಜೆಟ್ ನೋಟಿಫಿಕೇಶನ್ ಆಗಬೇಕಾದರೆ ಅವರಿಗೆ ಕೊಟ್ಟಂಥದ್ದು 2 ಎಕರೆ 6 ಗುಂಟೆ ಒಂದು ಜಮೀನು, 34 ಗುಂಟೆ ಒಂದು ಜಮೀನು, 3 ಎಕರೆ 1 ಗುಂಟೆ ಜಮೀನು ಇಷ್ಟನ್ನು ಮಾತ್ರ ಕೊಡಲಾಗಿದೆ. ಅದಕ್ಕೆ ಸಂಬಂಧಿಸಿ ದಾಖಲಾತಿಗಳು ಇಲ್ಲೇ ಇರುತ್ತವೆ. ಗೆಜೆಟ್ ನೋಟಿಫಿಕೇಶನ್ ಆಗುವಾಗ ಅವರಿಗೆ ಕೊಟ್ಟಂತ ಜಾಗೆಗಳು 3 ಮಾತ್ರ. ವಕ್ಫ್ ಎಂದರೆ ಇದರ ಉದ್ದೇಶವೇನು ಅನ್ನುವುದನ್ನು ವಕ್ಫ್ ಆಡಳಿತ ಮಂಡಳಿ
ವಕ್ಫ್ ಬೋರ್ಡ್ ಇಲ್ಲೇ ಹೇಳ್ತದೆ. ವಕ್ಫ್ ಮೀನ್ಸ್ ಖಬರಸ್ತಾನ್, ಈದ್ಗಾ, ದರ್ಗಾ, ಶಾದಿ ಮಹಲ್, ಉಳಿದ ಅವರಿಂದ ಸಾಲ ಪಡೆದಂತ ಅಂಗಡಿ ಕಟ್ಟಡಗಳು ಮಾತ್ರ. ಇಷ್ಟಕ್ಕೆ ಮುಗಿದು ಹೋಯ್ತು. ವಕ್ಫ್ ಮೀನ್ಸ್ ಅದು ರಿಲಿಜಿಯಸ್ ಮಂಡಳಿ. ನಮ್ಮ ಹೈಸ್ಕೂಲ್ ಕಾಲೇಜ್ ಇರ್ಬೋದು, ಅದು PU ಬೋರ್ಡ್, ಅದು ಒಂದು ಬೋರ್ಡ್, ಇದೊಂದು ಬೋರ್ಡ್. ಈ ಬೋರ್ಡಿನವರು ಆ ಬೋರ್ಡಿನ ಮೇಲೆ ಒಂದು ಪೈಸೆ ಅಧಿಕಾರ ಅಂತ ಇಲ್ಲ. ಏನಾಯ್ತು? ದಿನಾಂಕ 14/9/25 16/9/25 ಕರ್ನಾಟಕ ವಕ್ಫ್ ಬೋರ್ಡ್ ನಮ್ಮ ಅಂಜುಮನ್ ಸಂಸ್ಥೆಯ ಮಹಿಳಾ ಮತ್ತು ಫಾರ್ಮ್ 42 ಪರವಾನಗಿಯನ್ನು ಕೊಡ್ತು. ಅದರ ನಂತರ 17ನೇ ತಾರೀಕಿನಂದು ಚೇರ್ಪರ್ಸನ್ ಮೂಲಕ ಅಂತೇಳಿ ರಾಜ್ಯದ 7 ಕಮಿಟಿಗಳನ್ನು ತೆಗೆದುಕೊಂಡು ಅಡ್ಮಿನಿಸ್ಟ್ರೇಟರ್ನ ನೇಮಿಸಲಾಯಿತು. ಸಂತೋಷ. ಕರ್ನಾಟಕ ವಕ್ಫ್ ಬೋರ್ಡ್ ತಹಸೀಲ್ದಾರ್ ಹುಣಗುಂದ ಪ್ರದೀಪ್ ಹಿರೇಮಠ ಅವರಿಗೆ ಅಡ್ಮಿನಿಸ್ಟ್ರೇಟರ್ ಅಂತ ನೇಮಿಸಿದ್ದು ಅಂಜುಮನ್ ಸಂಸ್ಥೆಗೆ ಮಾತ್ರ, ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆಲ್ಲ ಗೆಳೆಯರೇ. ಇವಾಗ ನೀವು ತಿಳಿದುಕೊಳ್ಳಬೇಕು. ವಾಟ್ ಈಸ್ ದ ಡಿಫರೆನ್ಸ್ ಆಫ್ ಎಜುಕೇಶನ್ ಡಿಪಾರ್ಟ್ಮೆಂಟ್, ವಾಟ್ ಈಸ್ ದ ಡಿಫರೆನ್ಸ್ ಆಫ್ ವಕ್ಫ್. ವಕ್ಫ್ ಎಂದರೇನು, ಶಿಕ್ಷಣ ಸಂಸ್ಥೆ ಎಂದರೇನು? 60 ವರ್ಷಗಳಲ್ಲಿ ವಕ್ಫ್ ಸಂಸ್ಥೆ ಒಂದು ಪೈಸೆ ಕೂಡ ನಮಗೆ ಕೊಟ್ಟಿಲ್ಲ. ವಕ್ಫ್ ಸಂಸ್ಥೆ ಒಂದು ಪೈಸೆ ಕೂಡ ನಮಗೆ ಸಾಲ ಕೊಟ್ಟಿಲ್ಲ. ಸಾಲ ಕೊಟ್ಟಿರೋದು ವಕ್ಫ್ ಕೌನ್ಸಿಲ್ 20 ಲಕ್ಷ ರೂಪಾಯಿ ಅಂಗಡಿಗಳನ್ನು ಕಟ್ಟಲಿಕ್ಕೆ ಅದರ ಬಡ್ಡಿ ಸಮೇತ ದುಡ್ಡು ತಗೊಳ್ತಾ ಇದೆ. ಆದರೆ ಆಗಿದ್ದೇನು? ದಿನಾಂಕ 22ರಂದು ತಹಸೀಲ್ದಾರ್ ಅವರಿಗೆ ಪ್ರದೀಪ್ ಹಿರೇಮಠ್ ಹುಣಗುಂದ ತಹಸೀಲ್ದಾರ್ ಅವರಿಗೆ ಒಂದು ಆದೇಶವನ್ನು ಕೊಟ್ಟರು, ನಿಮಗೆ ಆಡಳಿತಾಧಿಕಾರಿಯನ್ನು ನೇಮಿಸಿದ್ದೇವೆ. ಆದರೆ ತಹಸೀಲ್ದಾರ್ ಪ್ರದೀಪ್ ಹಿರೇಮಠ್ ಅವರು ಈ ದೇಶದ ರಾಜನಂತೆ ವರ್ತಿಸಿ ನಮ್ಮ ಶಿಕ್ಷಣ ಸಂಸ್ಥೆಗೆ ಬಂದು, ಎಲ್ಲಿದ್ದಾರೆ ಹೆಡ್ ಮಾಸ್ಟರು, ಎಲ್ಲಿದ್ದಾರೆ ಕ್ಲಾರ್ಕು, ನಾನು ಆಡಳಿತಾಧಿಕಾರಿ, ನಾನು ಕರೆದಾಗ ಬರಬೇಕು, ನಾವು ಹೇಳ್ದಂಗೆ ಕೇಳಬೇಕು, ಚೆಕ್ ಬುಕ್ ಎಲ್ಲಿದೆ, ಬ್ಯಾಂಕ್ ಪಾಸ್ಬುಕ್ ಎಲ್ಲಿದೆ, ಈ ದೇಶದ ರಾಜನಂತೆ ವರ್ತಿಸಿ ಈ ಇಡೀ ಮುಸ್ಲಿಮರು 60 ವರ್ಷಗಳ ಕಾಲ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಡೆದಿರುವಂತಹ ಸಂಸ್ಥೆಗೆ ಅಪಮಾನವನ್ನು ಎಸಗಿದ್ದಾರೆ. ಪ್ರದೀಪ್ ಹಿರೇಮಠ್ ತಹಸೀಲ್ದಾರ್ ಅವರಿಗೆ ಇವತ್ತು ನಮ್ಮ ಬೇಡಿಕೆ ಏನು? ಇವತ್ತು ಪ್ರದೀಪ್ ತಹಸೀಲ್ದಾರ್ ಎನ್ನುವಂತ ಒಬ್ಬ ಅಧಿಕಾರಿ, ಅವ್ರು KS ಆಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಈ ದೇಶದ ನ್ಯಾಚುರಲ್ ಜಸ್ಟಿಸ್ ಎಂದರೇನು. ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರು ಒಬ್ಬ ವ್ಯಕ್ತಿಗೆ ಫಾಸಿ ಸದಾ ಕೊಡಬೇಕಾದರೆ ಅವರು ಕೇಳುತ್ತಾರೆ, ನಾನು ನಿನಗೆ ನಾಳೆ ಫಾಸಿ ಸದಾ ಕೊಡ್ತೇನೆ, ನಿನ್ನ ಅಭಿಪ್ರಾಯವೇನು ಅಂತ ಕೇಳ್ತಾರೆ. ಅವ್ರಿಗೆ ನ್ಯಾಚುರಲ್ ಜಸ್ಟಿಸ್ ಅನ್ನುತ್ತೇವೆ ನಾವು. ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದು ನ್ಯಾಚುರಲ್ ಜಸ್ಟಿಸ್ ಡೆಲಿವರ್ ಆಗಬಾರದು. ಆದರೆ ಪ್ರದೀಪ್ ಹಿರೇಮಠ್ ತಹಸೀಲ್ದಾರ್ ಅವರು ಈ ದೇಶದ ರಾಜನಂತೆ ವರ್ತಿಸಿ ಅವರಿಗೆ ಸಂಬಂಧವೇ ಇಲ್ಲ. ಬಹಳಷ್ಟು ಅಧಿಕಾರಿಗಳಿಗೆ ತಪ್ಪು ಹೋಗಿದೆ. ಸರ್ಕಾರ ಆರ್ಡರ್ ಮಾಡಿದೆ, ಸರ್ಕಾರ ಆರ್ಡರ್ ಯಾರಿಗೆ ಮಾಡಿದೆ, ಏನಂತ ಮಾಡಿದೆ? ಅದಕ್ಕಾಗಿ ನಾನು ತಮ್ಮೆಲ್ಲ ಯುವಕರನ್ನು ಹೇಳ್ತಾ ಇದ್ದೇನೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಸುಮ್ಮನೆ ಕುಂತರೆ ಸುಲಿಗೆ ತಪ್ಪದು, ಸುಮ್ಮನೆ ಕುಂತರೆ ಸುಲಿಗೆ ತಪ್ಪದು, ಹಿಡಿದತ್ತರೆ ಜಯ ನಿಮ್ಮದು. ನರೇ ತಕ್ಬೀರ್, ನರೇ ತಕ್ಬೀರ್. ದಿನಾಂಕ 16ರಂದು ಮೀಟಿಂಗ್ ಮಾಡಿ ಬೋರ್ಡು, ನಮ್ಮೆಲ್ಲರಿಗೂ ಗೊತ್ತಿದೆ ದಾಖಲಾತಿಗಳು. ವಕ್ಫ್ ಸಂಸ್ಥೆಯಲ್ಲಿ ಬೋರ್ಡು ಪ್ರದೀಪ್ ತಹಸೀಲ್ದಾರ್ಗೆ ಅಡ್ಮಿನಿಸ್ಟ್ರೇಟರ್ ಮಾಡಿದೆಯೋ ಅದಕ್ಕಿಂತ ಒಂದು ಮುಂಚಿತವಾಗಿ ಅದೇ ಬೋರ್ಡ್ ಡಿಸಿಷನ್ ತಗೊಂಡು ಪರವಾನಗಿ ಮಾಡಿದೆ. ಇದು ಮಾತ್ರ. ವಾಟ್ ಈಸ್ ಡ್ಯೂಟೀಸ್ ಅಂಜುಮನ್ ಇಸ್ಲಾಮಿಕ್ ಬೋರ್ಡ್ ಏನು? ನೇಚರ್ ಆಫ್ ವಕ್ಫ್. ನೇಚರ್ ಆಫ್ ವಕ್ಫ್ ಏನು? ಅಂಜುಮನ್ ಕಬರ್ಸ್ಥಾನ, ಈದ್ಗಾ, ಶಾದಿ ಮಹಲ್, ಅಂಗಡಿಗಳು ಮುಗಿದೋಯ್ತು. ಶಾಲೆಯಲ್ಲಿ ಇವ್ರದ್ದು ಏನಿದೆ ಅಧಿಕಾರ? ಏನಿದೆ ಅಧಿಕಾರ? ಧಿಕ್ಕಾರ 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 ಧಿಕ್ಕಾರ. ಅದು ಆದ ಮೇಲೆ ಪ್ರದೀಪ್ ಹಿರೇಮಠ್ ಅವರು ಒಂದು ನೋಟಿಸ್ ಅಂತ ಕಳಿಸುತ್ತಾರೆ. ನೋಡಿ ಏನು ಕಳಿಸುತ್ತಾರೆ ನೋಟಿಸ್? ಸೂಚನೆ, ಅಂಜುಮನ್ ಸಂಸ್ಥೆಯ ಸಿಬ್ಬಂದಿಗಳಿಗೆ ಸಭೆ ಕರೆಯುವುದು. ಅವ್ರು ಮೀಟಿಂಗ್ ಕರೀತಾರೆ. ನಮ್ಮ ಕಾಲೇಜ್ದವ್ರಿಗೆ, ನಮ್ಮ ಹೈಸ್ಕೂಲ್ದವ್ರಿಗೆ, ನಮ್ಮ ಐಡಿಯಲ್ದವ್ರಿಗೆ ಮೀಟಿಂಗ್ ಕರೀತಾರೆ ಅವರು. ಯಾಕಂದ್ರೆ ಅವ್ರು ಮಾಡಿಲ್ವ, ಅದು ಅವ್ರು ಗುರ್ತಂದು ಮಾಡಿದ್ದಾರಲ್ಲ. ನಿಮ್ಮೆಲ್ಲ ಯುವಕರಿಗೆ ಗೊತ್ತಾಗಬೇಕು, ನಮ್ಮ ತಾತ ಮುತ್ತಿನವರು ಸತ್ತು ಸ್ವರ್ಗ ಕಂಡ್ರು. ಇವತ್ತು ಅದ್ರ ಮೇಲೆ ಅಧಿಕಾರದ ತೋರಿಸಲಿಕ್ಕೆ
ಪ್ರದೀಪ್ ಹಿರೇಮಠರು ಬರ್ತಾರೆ. ಏನ್ ಹೇಳ್ತಾ ಇದ್ರೆ ಮೀಟಿಂಗ್ ಕರಿತಾ ಇದ್ದೀನಿ, ತಾವೆಲ್ಲರೂ ಬರಬೇಕು, ಬರದೇ ಇದ್ದರೆ ನಿಮ್ಮ ಮೇಲೆ ಚಿತ್ತಕ್ರಮ ಜರುಗಿಸ್ತೀನಿ. ನೋಡಿ ನೋಡಿ ಅದಕ್ಕಾಗಿ ಇದು ಇವತ್ತು ಸಮೋಪಾಯದ ಹೋರಾಟ. ಭಾಳ ಸಿಂಪಲ್ ಆಗಿ ಸುಮಾರು ಜನ ಕೂತ್ಕೊಂಡು ಮಾಡಿದ್ವಿ. ಈ ಮನವಿಯನ್ನ ಮಾನ್ಯ ತಹಸೀಲ್ದಾರ್ ಇಲ್ಕಲ್ ಇವರ ಮುಖಾಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ತಹಸೀಲ್ದಾರ್ ಅವರ ಮುಂದೆ ಮನವಿಯನ್ನು ಓದ್ತಾ ಇದ್ದೀವಿ. ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರವರಿಗೆ ಇಲ್ಕಲ್ ತಾಲೂಕು ತಹಸೀಲ್ದಾರ್ ಇವರ ಮುಖಾಂತರ ಇಂದು ದಿನಾಂಕ 17/10/25 ಶ್ರೀ ಪ್ರದೀಪ್ ಹಿರೇಮಠ ತಹಸೀಲ್ದಾರ್ ಹುನಗುಂದ್ರವರು ಇಲ್ಕಲ್ ನಗರದ ಸುಮಾರು 60 ವರ್ಷಗಳಿಂದ SMS ಖಾದ್ರಿ ಉರ್ದು ಹೈಸ್ಕೂಲ್ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಶಿಕ್ಷಣ ಸಂಸ್ಥೆ ಮುಸ್ಲಿಂ ಜನಾಂಗದ ವತಿಯಿಂದ ನಡೆಯುತ್ತಾ ಬಂದಿದೆ. ಸದರಿ ಸಂಸ್ಥೆಗೆ ಶ್ರೀ ಪ್ರದೀಪ್ ಹಿರೇಮಠ ಅವರು ಶಾಲೆ ರಜೆ ಇದ್ದರೂ ಸಹಿತ ನೋಡಿ ನೋಡಿ ಅಣ್ಣ ನೋಡಿ ಶಾಲೆಗೆ ರಜೆ ಇದ್ದರೂ ಸಹಿತ ಸದರಿ ಸಂಸ್ಥೆಗೆ ಶ್ರೀ ಪ್ರದೀಪ್ ಹಿರೇಮಠ ಅವರು ಶಾಲೆ ರಜೆ ಇದ್ದರೂ ಸಹಿತ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮತ್ತು ಹೈಸ್ಕೂಲ್ ಕ್ಲರ್ಕ್ ಅವರಿಗೆ ಅಸಭ್ಯ ರೀತಿ ವರ್ತನೆ ಮಾಡಿ ಸಾರ್ವಜನಿಕರ ಮುಂದೆ ಅವಮಾನವೆಸಗಿದ್ದಾರೆ. ಪ್ರದೀಪ್ ಹಿರೇಮಠ ಅವರು ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ಆಡಳಿತಾಧಿಕಾರಿ ಇರಬಹುದು, ಆದರೆ SMS ಖಾದ್ರಿ ಶಿಕ್ಷಣ ಸಂಸ್ಥೆಗೆ ಅಲ್ಲ ಎನ್ನುವ ಕಾನೂನು ಜ್ಞಾನವಿಲ್ಲದೆ ಸಂಸ್ಥೆಯ ಸಿಬ್ಬಂದಿಗೆ ಅವಮಾನ ಮಾಡಿದ್ದಾರೆ. ಸದರಿ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ್ದು ಇಲ್ಕಲ್ ನಗರದ ಇಡೀ ಮುಸ್ಲಿಂ ಜನಾಂಗಕ್ಕೆ ಅವಮಾನವಾಗಿದೆ. ಕಾರಣ ಶ್ರೀ ಪ್ರದೀಪ್ ಹಿರೇಮಠ ಅವರಿಗೆ ಕಾನೂನು ಬಗ್ಗೆ ಜ್ಞಾನವಿಲ್ಲವೆಂಬುದು ಸಾಬೀತಾಗುತ್ತಿದೆ. ಕಾರಣ ಒಂದು ಮುಸ್ಲಿಂ ಅಲ್ಪಸಂಖ್ಯಾತ ಸಂಸ್ಥೆಯ ಬಗ್ಗೆ ಸರಿಯಾದ ಮಾಹಿತಿ ಪಡೆಯದೆ ನಾವು ಆಡಳಿತಾಧಿಕಾರಿ ಇದ್ದೇನೆ ಎಂಬ ತರ್ಕ ತೋರಿಸಿದ್ದಾರೆ. ಕಾರಣ ಇಂತಹ ಅಧಿಕಾರಿಗಳ ಮೂಲ ದಾಖಲಾತಿಗಳು ಪರಿಶೀಲನೆಯಾಗಬೇಕು. ಯಾವ್ಯಾವ ದಾಖಲಾತಿ ಕೊಟ್ಟು ನೌಕರಿ ಬಂದರೂ ಗೊತ್ತಿಲ್ಲ. ಅದಕ್ಕೆ ಅವ್ರ ಮೂಲ ದಾಖಲಾತಿಗಳು ಪರೀಕ್ಷೆಯಾಗಬೇಕು. ಬೇಡಿಕೆಗಳು ಏನು? ಶ್ರೀ ಪ್ರದೀಪ್ ಹಿರೇಮಠ ಅವರ ಶಾಲೆ ಕಲಿತ ಬಗ್ಗೆ ಸೇವೆಗೆ ಸೇರುವಾಗ ಸಲ್ಲಿಸಿದ ಮೂಲ ದಾಖಲಾತಿಗಳು ಮರುಪರಿಶೀಲನೆಯಾಗಬೇಕು. ಎಲ್ಲರೂ ಸಮ್ಮತಿದೆಯಾ? ಶ್ರೀ ಪ್ರದೀಪ್ ಹಿರೇಮಠ ಅವರಿಗೆ ಅಮಾನತುಗೊಳಿಸಬೇಕು. 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 ಐಡಿಯಲ್ ಕನ್ನಡ ಮತ್ತು ಇಂಗ್ಲಿಷ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇದರ ಬ್ಯಾಂಕ್ ಖಾತೆ ಬದಲಾವಣೆ ಮಾಡಿರುತ್ತಾರೆ. ನೋಡಿ ಗೆಳೆಯರೆ, ನೋಡಿ ಗೆಳೆಯರೆ, ಅವರು ಐಡಿಯಲ್ ಕಾನ್ವೆಂಟ್ ಸ್ಕೂಲ್ ಹುಟ್ಟಿ ಇವತ್ತಿಗೆ 23 ವರ್ಷಗಳಾದವು. 23 ವರ್ಷಗಳಲ್ಲಿ ಕನ್ನಡ ಇಂಗ್ಲಿಷ್ ಮಾಧ್ಯಮವನ್ನು ಕಲಿಸಿ ಇಡೀ ಜಿಲ್ಲೆಯಲ್ಲಿ 3 ಸಾರಿ 100ಕ್ಕೆ 100ರಷ್ಟು 100% ರಿಸಲ್ಟ್ ಕೊಟ್ಟುಕೊಂಡಂಥ ಸಂಸ್ಥೆಗೆ ಇವರು ಬಂದು ಪಾಸ್ಬುಕ್ ತರಬೇಕು, ಚೆಕ್ ಬುಕ್ ತರಬೇಕು, ಬದಲಾವಣೆ ಆಗ್ಬೇಕು, ನಾವು ಹೇಳ್ದಂತ ಕೇಳ್ತೀನಿ, ನಿಮ್ಗೆ ಸಸ್ಪೆಂಡ್ ಮಾಡ್ತೀನಿ ಅನ್ನುವಂಥ ಮಾತನ್ನು ಮಾತಾಡಿ ಕಾನೂನಂತೆ ಕಾನೂನು, ಸರ್ಕಾರ ಅಪಾಯದ ಹೋರಾಟ. ನಮ್ಮ ಬೇಡಿಕೆಗಳು ಈಡೇರಿಯುತ್ತಲೇ ಮುಂದಿನ ಶುಕ್ರವಾರ 2ನೇ ಹಂತದ ಹೋರಾಟ ಮತ್ತು ಮುಂದಿನ ಶುಕ್ರವಾರ 3ನೇ ಹಂತದ ಹೋರಾಟ, ಒಟ್ಟು 3 ರೀತಿಯಲ್ಲಿ ಹೋರಾಟವನ್ನು ಕೈಗೊಂಡಿದ್ದೇವೆ. ಮಾನ್ಯ ತಹಸೀಲ್ದಾರ್ ಅವರು ಈ ನಮ್ಮ ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕೆಂದು ಅವರಲ್ಲಿ ವಿನಿಸ್ತಾ ಇದ್ದೇನೆ. ಒಂದು ನಿಮಿಷ. ಈ ನಿಮ್ಮ ಮನವಿಯು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಅಡ್ರೆಸ್ ಇದೆ. ಸೊ ನಾನು ಈ ಮನವಿಯಲ್ಲಿ ಇರುವಂಥ ಅಂಶಗಳನ್ನು ಪರಿಗಣಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ನಿಮ್ಮ ಮನವಿಯನ್ನು ಮುಖ್ಯ ಕಾರ್ಯದರ್ಶಿಗಳಿಗೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೀನಿ. ಥ್ಯಾಂಕ್ ಯು.